ಇರ್ತಕ್ಕಂಥ ಆ ಭಾಗದ ಏಕೈಕ ಶಾಸಕರಾಗಿರ್ತಕ್ಕಂಥದ್ದು. ಆದರೆ ಅವೆಲ್ಲ ಒಂದು ಕಡೆ ರಾಯಚೂರಿನ MLC ಆಗಿರ್ತಕ್ಕಂಥ ವಸಂತ್ ಕುಮಾರ್ ಹೆಸರನ್ನ ಮುನ್ನೆಲೆಗೆ ತಂದರು. ಆದರೆ ಅವರು ಎಡಗೈ ಸಮುದಾಯಕ್ಕೆ ಬರಲ್ಲ, ಅವರ ತಾಯಿ ಮಾತ್ರ ಎಡಗೈ ಸಮುದಾಯಕ್ಕೆ ಬರ್ತಕ್ಕಂಥರು. ಆದರೆ ಸಂಪೂರ್ಣವಾಗಿ ಎಡಗೈ ಸಮುದಾಯಕ್ಕೆ ಸೇರ್ತಕ್ಕಂಥರು ಹೊಸಮುಖ ಮೊದಲ ಬಾರಿ ಗೆದ್ದಿರ್ತಕ್ಕಂಥ KS ಬಸವಂತಪ್ಪರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಹಾಸನದ ಶಿವಲಿಂಗೇಗೌಡರ ಹೆಸರು ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಒಕ್ಕಲಿಗ ಸಮುದಾಯದಿಂದ ಬಾಲಕೃಷ್ಣ ಹೆಸರು, ಪ್ರಿಯಾಕೃಷ್ಣ ಅಥವಾ ಬಾಲಕೃಷ್ಣ, ಪ್ರಿಯಾಕೃಷ್ಣ ಅಥವಾ ಚೆಲುವರಾಯಸ್ವಾಮಿ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇದರ ನಡುವೆ ಶರತ್ ಬಚ್ಚೇಗೌಡರ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಅಜಯ್ ಸಿಂಗ್ ಹೆಸರು ಈಗ ಮುನ್ನೆಲೆಗೆ ಬಂದಿರತಕ್ಕಂಥ. ಕಳೆದ ಬಾರಿ ಸಂಪುಟದಲ್ಲಿ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ವ್ಯಕ್ತಪಡಿಸಿದ ಅಂತೇಳಿ ಆರೋಪ ಇತ್ತು. ಹಾಗಾಗಿ ಆರೋಪದಿಂದ ಮುಕ್ತರಾಗಲು ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಿರ್ಧಾರವನ್ನು ಮಾಡಿರ್ತಕ್ಕಂಥ ಆ ಮುಖಾಂತರ ಜೇವರ್ಗಿ ಕ್ಷೇತ್ರದ ಅಜಯ್ ಸಿಂಗ್ ಹೆಸರು ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಬಳ್ಳಾರಿಯಲ್ಲಿ ಒಂದಷ್ಟು ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ಯಾಕಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ಒಂದು ಕಡೆ ನಾಗೇಂದ್ರ ಅವರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಕಳೆದ ಬಾರಿ ವಾಲ್ಮೀಕಿ ಹಗರಣದಿಂದ ಅವರು ಮಂತ್ರಿ ಸ್ಥಾನವನ್ನು ಕಳೆದುಕೊಂಡ್ರು. ಆದರೆ ಅವರಿಗೆ ಅನ್ಯಾಯ ಆಯ್ತು ಅಂತೇಳಿ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಮುಖ್ಯಮಂತ್ರಿಗಳು ಕೂಡ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಆದರೆ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣದಲ್ಲಿ CBIನ ದೋಷಾರೋಪ ಪಟ್ಟಿಯಲ್ಲಿರೋದ್ರಿಂದ ಯಾವ ಗಳಿಗೆಯಲ್ಲಿ ಬೇಕಾದ್ರೆ ಏನಾಗ್ಬೋದು ಎಂಬ ಲೆಕ್ಕಾಚಾರ. ಇದರ ನಡುವೆ ಕಂಪ್ಲಿ ಗಣೇಶ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಅನ್ನಪೂರ್ಣ ತುಕಾರಾಮ್ ಅಂದರೆ ಸಂಡೂರು ಶಾಸಕಿ ಆಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ ಹೆಸರು ಕೂಡ ಈಗ ಕೇಳಿ ಬರ್ತಿರ್ತಕ್ಕಂಥದ್ದು. ಒಂದು ಕಡೆ ಈಡಿಗ ಸಮುದಾಯದ, ಒಂದು ಕಡೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಧು ಬಂಗಾರ ಪರವಾಗಿ ಬ್ಯಾಟಿಂಗ್ ಮಾಡಿದರೆ, ಇನ್ನೊಂದು ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ವಿಜಯನಗರದ ಶಾಸಕರಾಗಿರ್ತಕ್ಕಂಥ ಗವ್ಯಪ್ಪರವರಿಗೆ ಅವಕಾಶವನ್ನು ಕೊಡಿ. ಕಳೆದ ಬಾರಿ ಮಧು ಬಂಗಾರಪ್ಪನವರು ಕೊಟ್ಟಿದ್ದಾರೆ, ಆದರೆ ಈ ಬಾರಿ ಗವ್ಯಪ್ಪನವರಿಗೆ ಅವಕಾಶ ಕೊಡಿ ಅಂತೇಳಿ ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಅಶೋಕ್ ಪಟ್ಟಣ್ ಅಥವಾ ಲಕ್ಷ್ಮಣ್ ಸವದಿ ಹೆಸರಿಗೆ ಬಂದಿರತಕ್ಕಂಥದ್ದು. ಈಗ ರೇಸ್ನಲ್ಲಿ ಲಕ್ಷ್ಮಣ್ ಸವದಿ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಆದರೆ ಅಶೋಕ್ ಪಟ್ಟಣ್ ಹೆಸರನ್ನು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅವರ ಲಿಸ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ಮಹತ್ತರ ಬೆಳವಣಿಗೆ ಒಂದರ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೊಂದು ಕಡೆ ಈ ಸಂಪುಟದ ರೇಸ್ನಿಂದ ಔಟ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರ ಬದಲಾಗಿ ಅವರಿಗೆ KPCCಯ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೊಡುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಇನ್ನು ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಬೆಂಗಳೂರಿನಲ್ಲಿ ಮತ್ತೆ ಯಾರಿಗೆ ಅವಕಾಶ ಕೊಡ್ತಾರೆ ಅಂತೇಳಿ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಜಮೀರ್ ಅಹಮದ್ ಅವ್ರ ಮೇಲೆ ದಾವಣಗೆರೆಯ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋದು ಅವರಿಗೆ ಮಗ್ಗಲು ಮುಳ್ಳಾಗಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಎಲ್ಲೊಂದು ಕಡೆ ಇದು ಯಾವ ಮಟ್ಟಕ್ಕೆ ಮಗ್ಗಲು ಮುಳ್ಳಾಗಿದೆ ಅಂತ ಹೇಳಿದ್ರೆ, ಒಂದು ಹಂತದಲ್ಲಿ ಆ ಸಂದರ್ಭದಲ್ಲಿ ಅವ್ರನ್ನ ಮಂತ್ರಿ ಸ್ಥಾನದಲ್ಲಿ ಕಿತ್ತೊಗೆಯುವಂತೆ ಸ್ವತಃ ರಾಹುಲ್ ಗಾಂಧಿ ಅವರು ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಟ್ಟಿದ್ರು. ಆ ಸಿದ್ದರಾಮಯ್ಯ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದರು. ಈಗ ಅದೇ ಸಿದ್ದರಾಮಯ್ಯ ಎಲ್ಲೊಂದು ಕಡೆ ಪಕ್ಷ ವಿರೋಧ ಚಟುವಟಿಕೆಯನ್ನು ಮಾಡಿದ್ರು, ನನ್ನ ಮರ್ಯಾದೆಯನ್ನು ತೆಗೆದ್ರು ಅನ್ನೋ ಕಾರಣಕ್ಕಾಗಿ ಜಮೀರ್ ಅಹಮದ್ ಹೆಸರನ್ನು ಶಿಫಾರಸು ಮಾಡಿಲ್ಲ. ಬದಲಾಗಿ ರಿಜ್ವಾನ್ ಅರ್ಷದ್ ಅವರಿಗೆ ಏನು ಅವರ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು. ರಿಜ್ವಾನ್ ಅರ್ಷದ್ ಅವರಿಗೆ ಕೃಷ್ಣ ಬೈರೇಗೌಡರ ಟೀಮ್ ಮತ್ತು ಸುನೀಲ್ ಕನಗೋಳ್ರ ಅವರು ಕೂಡ ಇವರು ಯುವಕರಿದ್ದಾರೆ, ವಿದ್ಯಾವಂತರಿದ್ದಾರೆ ಅಂತಲೇ ಆದ್ಯತೆಯನ್ನು ಕೊಡಿ ಅಂತ ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ರಿಜ್ವಾನ್ ಅರ್ಷದ್ ಅಥವಾ ಜಮೀರ್ ಅಹಮದ್ ನಡುವೆ ಪೈಪೋಟಿ ಇರ್ತಕ್ಕಂಥದ್ದು. ಆದರೆ ಜಮೀರ್ ಅಹಮದ್ ಪರವಾಗಿ KC ವೇಣುಗೋಪಾಲ್ ಇರೋದ್ರಿಂದ ಯಾವುದೇ ಗಳಿಗೆಯಲ್ಲಿ ಕೂಡ ಜಮೀರ್ ಅಹಮದ್ ಹೆಸರು ಕೂಡ ಏನು ಪಟ್ಟಿಗೆ ಸೇರ್ಬೋದು, ಅಥವಾ ರಿಜ್ವಾನ್ ಅರ್ಷದ್ ಅವರ ಹೆಸರು ಕೂಡ ಪಟ್ಟಿಗೆ ಸೇರ್ಬೋದು ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಇನ್ನು M ಕೃಷ್ಣಪ್ಪ ಅವರ ಪುತ್ರ ಪ್ರಿಯಾಕೃಷ್ಣ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು. ಇನ್ನು ಬಾಲಕೃಷ್ಣ ಅವರ ಹೆಸರು ಕೇಳಿ ಬರ್ತಕ್ಕಂಥದ್ದು. ಚೆಲುವರಾಯಸ್ವಾಮಿ ಹೆಸರು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಇನ್ನು ಒಕ್ಕಲಿಗರೆ ಒಬ್ಬರು ಅಥವಾ ಇಬ್ಬರಿಗೆ ಕೂಡ ಅವಕಾಶ ಇರ್ತಕ್ಕಂಥದ್ದು. ಈ ಬೆಳವಣಿಗೆ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಶರತ್ ಬಚ್ಚೇಗೌಡರ ಪರವಾಗಿ ಲಾಬಿಯನ್ನ ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆ ಈ ಸಂಪುಟ ನೋಡಿದ್ರೆ ಒಂದಷ್ಟು ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕು, OBCಗೆ ಅವಕಾಶ ಕೊಡಬೇಕಂತ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಹೇಳಿದೆ ನಿಮಗೆ, ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಹೇಳಿದೆ. ಅವರು ಮೈಕ್ರೋ ಕಮ್ಯುನಿಟಿ ಉಪ್ಪಾರ ಸಮುದಾಯಕ್ಕೆ ಸೇರಿದಂಥವ್ರು ಕೂಡ ಅವರಿಗೆ ಅವಕಾಶವನ್ನು ಕೊಡಿ ಅಂತೇಳಿ ಈಗಾಗಲೇ ಲೆಕ್ಕಾಚಾರಗಳು ನಡೆದಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ಚಿದಾನಂದ್ ಪಟೇಲ್, ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಇಲ್ಲಿ ಮೂರ್ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಅವ್ರಿಗೂ ಗ್ಯಾರಂಟಿ ಇಲ್ಲ, ಖುದ್ದು CM DK ಶಿವಕುಮಾರ್ ಅವ್ರಿಗೂ ಗ್ಯಾರಂಟಿ ಇಲ್ಲ ಅವ್ರ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಆದ್ಯತೆ ಸಿಗುತ್ತೆ ಸಂಪುಟದಲ್ಲಿ ಅಂತ ಹೇಳಿ. ಹಾಗಾಗಿ ಈ ಬಣ ರಾಜಕೀಯವನ್ನ ಹೈಕಮಾಂಡ್ ಹೆಂಗ್ ಬ್ಯಾಲೆನ್ಸ್ ಮಾಡುತ್ತೆ? 20ರಲ್ಲಿ 18 ಫಿಲ್ ಮಾಡೋದು, 2 ಬಾಕಿ ಉಳಿಸ್ಕೊಳ್ಳೋದು, ಇದು ಯಾವ ತರ ಸ್ಟ್ರಾಟಜಿ? ಶರ್ಮಿತಾ ಶೆಟ್ಟಿ 18 ಅಥವಾ 19 ಅಂತ ಇರ್ತಕ್ಕಂಥ ಎಮರ್ಜೆನ್ಸಿಗೆ 1 ಅಥವಾ 2 ಇಟ್ಕೋಬೇಕು ಅಂತೇಳಿ ಯಾವ ಕಾರಣಕ್ಕೂ ಬೇಕಾದರೂ ಎಲ್ಲ ಒಂದು ಕಡೆ ರೆಬಲ್ ಆಗ್ಬೋದು, ಬಣ ರಾಜಕೀಯ ಆರಂಭ ಆಗೋದು, ಏನು ಬೇಕಾದರೂ ಆಗ್ಬೋದು ಅಂತ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿಲ್ಲ, ಸತೀಶ್ ಜಾರಕಿಹೊಳಿ ಕೂಡ DCM ಹುದ್ದೆ ಜೊತೆಗೆ ಪ್ರಮುಖವಾಗಿ ನನಗೆ ಲೋಕೋಪಯೋಗಿ ಖಾತೆ ಬೇಡ, ನಾನು ಜನರ ಸಮಾಜ ಕಲ್ಯಾಣ ಖಾತೆ ಬೇಕಂತೇಳಿ ಹಠ ಹಿಡಿದಿರ್ತಕ್ಕಂಥದ್ದು. ಜೊತೆಗೆ ಅದು ಯೋಜನಾ ಕ್ರೀಡೆಯನ್ನು ಕೂಡ ಅಂದರೆ ಸ್ಪೋರ್ಟ್ಸ್ ಕ್ರೀಡಾ ಇಲಾಖೆಯನ್ನು ಕೂಡ ಕೇಳ್ತಿರ್ತಕ್ಕಂಥದ್ದು ಮತ್ತು DCM ಹುದ್ದೆ ಕೂಡ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಇನ್ನು ಮತ್ತೊಂದು ಲಾಟ್ರಿ ಅಂತ ಹೇಳಿದ್ರೆ ಬೋವಿ ಕಮ್ಯುನಿಟಿಯಿಂದ ಶಿವರಾಜ್ ಎಸ್ ತಂಗಡಿಗೆ ಅಂದರೆ ಕನಕಿರಿಯ ಶಾಸಕರಾಗಿ ಶಿವರಾಜ್ ಎಸ್ ತಂಗಡಿಗೂ ಕೂಡ ಅವಕಾಶ ಸಿಕ್ಕಿರ್ತಕ್ಕಂಥ. ಬಹುತೇಕ ಅವರ ಹೆಸರು ಫೈನಲ್ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಅವರು ಮಂತ್ರಿ ಆಗಿದ್ರು. ಅವರ ಅದೃಷ್ಟ ಅಂತ ಹೇಳಿದ್ರೆ ಯಾವಾಗ ಶಿವರಾಜ್ ಎಸ್ ತಂಗಡಿಗೆ ಗೆಲ್ತಾರೆ ಅವಾಗೆಲ್ಲ ಕೂಡ ಮಂತ್ರಿ ಆಗ್ತಾರೆ. ಅದು BJP ಕಾಲದಿಂದಲೂ ಕೂಡ ಕಾಂಗ್ರೆಸ್ ಕಾಲದವರೆಗೂ ಕೂಡ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ 3 ಬಾರಿ ಶಾಸಕರಾದರು, 3 ಬಾರಿ ಕೂಡ ಮಂತ್ರಿ ಆದರು. ಅದು ಅವರ ಅದೃಷ್ಟ. ಇನ್ನು ಇಂಡಿ ಶಾಸಕರಾಗಿರ್ತಕ್ಕಂಥ 3 ಬಾರಿ ಗೆದ್ದಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಯಶವಂತರಾಯಗೌಡ ಪಾಟೀಲ್ರ ಹೆಸರು ಮುನ್ನೆಲೆಗೆ ಬಂದಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಪಂಚಮ ಸಾಲಿಗೆ ಅವರಿಗೆ ಅವಕಾಶವನ್ನು ಕೊಡಬೇಕು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಕಾಶ
ಅವಕಾಶ ಇಲ್ಲದೇ ಇರೋ ಕಾರಣಕ್ಕಾಗಿ ಹುನಗುಂದದ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರ ಹೆಸರು ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ ಅದರಲ್ಲಿ ಪ್ರಮುಖವಾಗಿ ಎಲ್ಲ ಒಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ಸೇರ್ತಕ್ಕಂಥ ಚಳ್ಳಕೆರೆಯ ಹಿರಿಯ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಹೆಸರು ಕೂಡ ಇರ್ತಕ್ಕಂಥದ್ದು. ರಘುಮೂರ್ತಿ ಅವರು ಬಹುತೇಕ ಅವರ ಹೆಸರು ಫೈನಲ್ ಆಗುತ್ತಂತೆಲ್ಲ ಹೇಳಲಾಗ್ತದೆ. ಮತ್ತೆ ಎಲ್ಲ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಾಮನೂರು ಶಿವಶಂಕರ್ ಅವರ ಋಣ ತೀರಿಸಲೋಸ್ಕರ ಅವರ ಆತ್ಮೀಯ ಗೆಳೆಯರು ಕೂಡ ಹೌದು. ಭಾಳಷ್ಟು ಕಾಲ ಅವರು KPCCಯ ಖಜಾಂಚಿ ಆಗಿದ್ದರು, ಎಲ್ಲ ಒಂದು ಕಡೆ ಫಂಡ್ ರೈಸರ್ ಆಗಿದ್ದರು ಕಾಂಗ್ರೆಸ್ಗೆ. ಹಾಗಾಗಿ ಅವರ ಋಣ ತೀರಿಸೋಕ್ಕೋಸ್ಕರ ಅವರ ಪುತ್ರರಿಗೆ ಮತ್ತೆ ಮಂತ್ರಿ ಭಾಗ್ಯವನ್ನು ಕಲ್ಪಿಸ್ತಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಾಗಾಗಿ SS ಮಲ್ಲಿಕಾರ್ಜುನ್ ಹೆಸರು ಕೂಡ ರೇಸಲ್ಲಿ ಇರ್ತಕ್ಕಂಥದ್ದು. ಇನ್ನು ಬಲಗೈಯಲ್ಲಿ ಬೆಂಗಳೂರು ಮತ್ತು ಹಳೆ ಮೈಸೂರಿಗೆ ಸೇರಿದಂಥವ್ರು ಮತ್ತು ಕೋಲಾರ ಜಿಲ್ಲೆಗೆ ಸೇರಿದಂಥ ಮೂವರ ಪೈಪೋಟಿ ಇರ್ತಕ್ಕಂಥದ್ದು. ಅದರಲ್ಲಿ ಯಾರನ್ನು ಒಬ್ಬರು ಮಾಡ್ಬೋದು, ಆನೇಕಲ್ ಶಿವಣ್ಣ ಅಥವಾ ಮಳವಳ್ಳಿಯ ನರೇಂದ್ರ ಸ್ವಾಮಿ ಅವರು ಅಥವಾ ಬಂಗಾರಪೇಟೆಯ ನಾರಾಯಣ ಸ್ವಾಮಿ, ಈ ಮೂರು ಜನರು ಹೆಸರು ಪೈಪೋಟಿಯಲ್ಲಿ ಇರ್ತಕ್ಕಂಥದ್ದು. ನಾನು ಆಗ್ಲೇ ನಿಮ್ಗೆ ಹೇಳಿದೆ ರಿಜ್ವಾನ್ ಅರ್ಷದ್ ಅಥವಾ ಜಮೀರ್ ಅಹಮದ್ ಖಾನ್ ಅಂತ ಹೇಳಿದೆ. ಇನ್ನು ಪ್ರಮುಖವಾಗಿ ಇಲ್ಲಿ ಸಂತೋಷ್ ಲಾಡ್ ಆಗ್ತಾರಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥ. ಸಂತೋಷ್ ಲಾಡ್ ತನ್ನದೇ ಆದಂಥ ಎಲ್ಲ ಲಾಬಿಯನ್ನು ಕೂಡ ಮಾಡಿದ್ದಾರೆ. ಆ ಲಾಬಿಯ ನಡುವೆಯೂ ಕೂಡ ಇದೀಗ ಆನಗಲ್ನ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಸಂತೋಷ್ ಲಾಡ್ ವರ್ಸಸ್ ಶ್ರೀನಿವಾಸ್ ಮಾನೆ ಇಬ್ಬರಲ್ಲಿ ಒಬ್ಬರನ್ನ ಮರಾಠ ಸಮುದಾಯದಿಂದ ಮಾಡ್ತಾರೆ. ಇಲ್ಲೊಂದ್ ಕಡೆ ಸಂತೋಷ್ ಲಾಡ್ ಮಾಡೋದ್ರಿಂದ ಹೆಚ್ಚು ಅನುಕೂಲ ಅನ್ನೋದು ಕೆಲವರ ಲೆಕ್ಕಾಚಾರ. ಇದರ ನಡುವೆ ಶ್ರೀನಿವಾಸ್ ಮಾನೆ ಅವರು ಕೂಡ ಅವರು ಸೀನಿಯರ್ ಇದ್ದಾರೆ, 2 ಬಾರಿ ಶಾಸಕರಿದ್ದಾರೆ, ಒಂದ್ಸರಿ MLC ಇದ್ದಾರೆ, ಅವ್ರಿಗೂ ಅವಕಾಶ ಕೊಡಿ ಅಂತ ಹೇಳಿ ಈಗಾಗಲೇ ಲೆಕ್ಕಾಚಾರಗಳು ಆಗಿರ್ತಕ್ಕಂಥದ್ದು. ಒಟ್ಟಾರೆ ನಾಳೆ ಸಂಜೆ ಪಟ್ಟಿ ಬರ್ತಿರ್ತಕ್ಕಂಥದ್ದು. ಸೋಮವಾರ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಇದು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಎಲ್ಲ ಒಂದು ಕಡೆ ಸಸ್ಪೆನ್ಸ್ ಆಗಿರ್ತಕ್ಕಂಥದ್ದು. ನಾವು ಕೊಟ್ಟಿರೋ ಲಿಸ್ಟಲ್ಲಿ ಯಾರನ್ನು ಸೇರಿಸ್ತಾರೆ, ಯಾರನ್ನು ಬಿಡ್ತಾರೆ, ಅಂತಿಮವಾಗಿ ರಾಹುಲ್ ಗಾಂಧಿ ಯಾರ ಹೆಸರು ಶಿಫಾರಸು ಮಾಡ್ತಾರೆ ಅಲ್ಲಿ KC ವೇಣುಗೋಪಾಲ ಕೈ ನಡೀತಾ, ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಮೇಲುಗೈ ನಡೀತಾ, ಸುರ್ಜೇವಾಲರು ಆಟ ಆಡ್ತಾರೆ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಕುತೂಹಲ ಮತ್ತು ಕೌತುಕ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಶರ್ಮಿತಾ ಶೆಟ್ಟಿ, ಫೈನ್, ಸಸ್ಪೆನ್ಸ್ ಹೀಗೆ ಮುಂದುವರಿದೆ. ಫಾಲೋ ಅಪ್ ಮಾಡೋಣ. ಪ್ಲೀಸ್ ಬಿ ಆನ್ಲೈನ್. ಪಟೇಲ್ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. 3 ಜನ ಪ್ಲೀಸ್ ಬಿ ಆನ್ಲೈನ್. ಇನ್ನು ಸಂಪುಟದಲ್ಲಿ ಈ ಬಾರಿ 60-40 ಸೂತ್ರವನ್ನ ಅನುಸರಿಸಲಾಗ್ತಾ ಇದೆಯಾ? ಯಾಕಂದ್ರೆ ಯೂತ್ಸ್ಗೆ ಮನ್ನಣೆ ಕೊಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಇಚ್ಛೆ ಆಗಿದೆ. ಮುಂದೆ ಮತ್ತೆ ಪಕ್ಷ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಮತ್ತೆ ಮೊನ್ನೆ ಜೆನ್ಜಿ ಹೋರಾಟವನ್ನ ಗಮನದಲ್ಲಿ ಇಟ್ಕೊಂಡು ಹಿರಿಯರಿಗೆ ಒಂದು ವೇಳೆ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ರೆಬೆಲ್ ಆದ್ರೂ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಹಿರಿಯರು ಕಿರಿಯರ ಮಿಶ್ರಣದ ಸಂಪುಟ ಇದು ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಹೊಸ ಮುಖಗಳಿಗೆ ಮಣೆಯನ್ನ ಹಾಕುತ್ತೆ ವರಿಷ್ಠರು ಅಂತ ಹೇಳಲಾಗ್ತಿದೆ. ಇನ್ನು ಭವಿಷ್ಯದಲ್ಲಿ ನಾಯಕತ್ವದ ಕೊರತೆಯನ್ನ ನೀಗಿಸುವಂತ ತಂತ್ರವನ್ನ ಅನುಸರಿಸಲಾಗ್ತಾ ಇದೆ. ಆಡಳಿತಕ್ಕೆ ಚುರುಕನ್ನ ಕೊಡಬೇಕು, ವೇಗ ನೀಡೋದು ಈ ಸಂಪುಟ ವಿಸ್ತರಣೆಯ ಒಂದು ಪ್ರಮುಖ ಆದ್ಯತೆ. ಹಲವು ಲೆಕ್ಕಾಚಾರಗಳಲ್ಲಿ ಹೊಸಬರಿಗೆ ಮಣೆ ಹಾಕುವಂತ ಸಾಧ್ಯತೆಗಳಿದೆ. ಅಲ್ಲಿಗೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೆಂಗೆ, ಹೊಸಬ್ರು ಮತ್ತೆ ಹಳುಬ್ರು, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೊಸಬ್ರು ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರು. ಮುಂಬರುವಂತ ದೃಷ್ಟಿಯಿಂದ ಅಂದ್ರೆ ಚುನಾವಣೆ ದೃಷ್ಟಿ ಇರ್ಬೋದು, ಪಕ್ಷ ಸಂಘಟನೆ ದೃಷ್ಟಿ ಇರ್ಬೋದು, ಮತ್ತೆ ಯುವ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡಲೇಬೇಕಾಗುತ್ತೆ. ಇನ್ನೊಂದ್ ಕಡೆ ಹಳುಬ್ರು ಇಷ್ಟು ವರ್ಷ ನಾವು ಪಕ್ಷಕ್ಕೋಸ್ಕರ ದುಡ್ದಿದ್ದೀವಿ, ನಮಗೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿ ಅವರು ರೆಬಲ್ ಆದ್ರೆ ಕಷ್ಟ. ಹಾಗಾಗಿ ಇಬ್ರು ಬ್ಯಾಲೆನ್ಸ್ ಮಾಡಿಕೊಂಡು ಈ ಸತಿ ಸಂಪುಟದಲ್ಲಿ ಹೆಸರುಗಳನ್ನ ಘೋಷಣೆ ಮಾಡೋದಕ್ಕೆ ವರಿಷ್ಠರು ಸರ್ಕಸ್ ನಡೆಸ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕೃಷ್ಣ. ಜೆನ್ಜಿ ಹೋರಾಟ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಾದ್ಯಂತ ಗಮನ ಸೆಳೆದಿತ್ತು. ಅದಾದ್ಮೇಲೆ ಯೂತ್ಸ್ಗೆ ಹೆಚ್ಚಿನ ಆದ್ಯತೆಯನ್ನ ಎಲ್ಲಾ ವಲಯದಲ್ಲೂ ಕೊಡೋ ಬಗ್ಗೆ ಚರ್ಚೆಗಳಾಗ್ತಿದೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಸಂಪುಟದಲ್ಲಿ ಆದ್ಯತೆ ಕೊಡಬೇಕು ಅಂತ ಹೇಳಿ ಮನ್ಸು ಮಾಡಿದ್ದಾರೆ. ಹಂಗಂತ ಹಿರಿಯರನ್ನ ಕೈಬಿಟ್ರೆ ಅವರು ಕೂಡ ರೆಬಲ್ ಆಗ್ತಾರೆ. ಹಾಗಾಗಿ ಈ ಸಂಪುಟ ವಿಸ್ತರಣೆಯಲ್ಲಿ 2ನೇ ಲಿಸ್ಟ್ ಅಲ್ಲಿ ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ? ಶರ್ಮಿತಾ, ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಸರ್ಕಾರ ಏನು ನಡೆಸಿದ್ದಾರೆ, ಬಹುತೇಕವಾಗಿ ಹಿರಿಯವರೇ ಈಗ ಮಂತ್ರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ, ಅಧಿಕಾರವನ್ನು ಕೂಡ ಅನುಭವಿಸಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಕೂಡ ಯುವಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಜಂಜಿ ಹೋರಾಟ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಕೂಡ ಕಂಡಿರುವಂಥದ್ದು. ಹಾಗಾಗಿ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು ನಿಟ್ಟಲ್ಲಿ ರಾಹುಲ್ ಗಾಂಧಿ ಅವರು ಮನಸ್ಸನ್ನು ಮಾಡಿದ್ದಾರೆ. ರಾಜ್ಯ ನಾಯಕರಿಗೆ ಈಗಾಗಲೇ ಈ ಹಿಂದೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಈಗ ರಾಜ್ಯ ನಾಯಕರು ಈಗ ಹಿರಿಯರಿಗೆ ಅವಕಾಶನ ಮಾಡಿಕೊಡ್ಬೇಕು ನಿಟ್ಟಲ್ಲೂ ಕೂಡ ಡಿಮ್ಯಾಂಡನ್ನು ಮಾಡಿದಂಥ ಸಂದರ್ಭದಲ್ಲಿ ಹಾಗಾಗಿನೇ ಅಗ್ಗಜಗ್ಗಾಟದಿಂದ ಈಗ ಸಂಪುಟ ವಿಸ್ತರಣೆ ಅನ್ನೋದು ಸಾಕಷ್ಟು ವಿಳಂಬವಾಗಿದೆ. ಈಗ 12ರಿಂದ 16 ಜನ ಯುವ ಶಾಸಕರಿಗೆ ಆದ್ಯತೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಮನಸ್ಸನ್ನು ಮಾಡಿದ್ದಾರೆ. ಬಹುಶಃ ಇವತ್ತು ಅಥವಾ ನಾಳೆ ಒಳಗಡೆ ಏನು ಪಟ್ಟಿ ಬರುತ್ತೆ ಅದರಲ್ಲಿ 12ರಿಂದ 16 ಯುವ ಮುಖಗಳಿಗೆ ಮಂತ್ರಿ ಆಗುವಂಥ ಅವಕಾಶ ಸಿಗುವಂಥದ್ದು. ಈಗಾಗಲೇ ಬಹಳ ಜನರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಹಳಷ್ಟು ಕಸರತ್ತನ್ನು ಮಾಡಿರುವಂಥದ್ದು. ಹಿರಿಯರು ಆಗಿರ್ಬೋದು, ಮತ್ತೊಂದು ಕಡೆ ಕಿರಿಯರ ಸಾಲಿಗೆ ನೋಡೋದಾದ್ರೆ ಅಜಯ್ ಸಿಂಗ್, ಪೊನ್ನಣ್ಣ ಮತ್ತು ಈಗಾಗಲೇ ಇವರೆಲ್ಲರೂ ಕೂಡ ಹೊಸದಾಗಿ ಅಂದರೆ ಪೊನ್ನಣ್ಣ ಈಗ ತಾನೇ ಹೊಸದಾಗಿ ಗೆದ್ದಂಥವರು ಈಗ ಮಂತ್ರಿ ಆಗಬೇಕು ನಿಟ್ಟಲ್ಲಿ ಕೂಡ ಬಹಳಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಬಹುಶಃ
ಎಲ್ಲೋ ಒಂದು ಕಡೆ ಕಾನೂನು ಇಲಾಖೆಯನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಅವರಿಗೆ ಕೊಡುವಂತ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರು ಮಂತ್ರಿಮಂಡಲಕ್ಕೆ ಸೇರುವಂತ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆ ಅಜಯ್ ಸಿಂಗ್ ಅವರು ಕಳೆದ ಈ ಹಿಂದೆ ಹಲವು ಬಾರಿ ಶಾಸಕರಾಗಿದ್ರು ಕೂಡ ಮಂತ್ರಿ ಆಗುವಂತ ನಿಟ್ಟಿನಲ್ಲಿ ಬಹಳಷ್ಟು ಕಸರತ್ತನ್ನ ಮಾಡಿದ್ರು. ಬಹುಶಃ ಅವ್ರಿಗೂ ಕೂಡ ಹೈಕಮಾಂಡ್ ನಾಯಕರು ಕೈ ಇಡುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ವಿಜಯನಂದ ಕಾಶ್ಯಪ್ನವರು, ಅಶೋಕ್ ಪಟ್ಟಣ್, ಮತ್ತೆ ಕನಿಜಾ ಪಾತೆಂ, ರಿಜ್ವಾನ್ ಅರ್ಷದ್, ಶಿವಲಿಂಗೇಗೌಡ, ಮತ್ತೊಂದು ಕಡೆ ಅಭಯ ಪ್ರಸಾದ್, ಯಶವಂತ ರಾಯಗೌಡ ಪಾಟೀಲ್ ಮತ್ತೆ ರಘುಮೂರ್ತಿ, ಹೀಗೆ ಇವರೆಲ್ಲರೂ ಕೂಡ ಯುವ ನಾಯಕರು ಅಂತ ಹೇಳ್ಬೋದು. ಇದ್ರ ಜೊತೆಗೆ ಮತ್ತಷ್ಟು ಜನ ಹೊಸದಾಗಿ ಗೆದ್ದಂತ ಶಾಸಕರು ಕೂಡ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆಡಳಿತದಲ್ಲಿ ಒಂದಷ್ಟು ಚುರುಕು ಕೂಡ ಮುಟ್ಬೇಕಾಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಕೂಡ ಯುವ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈಗ ಚಿಕ್ಕ ವಯಸ್ಸಲ್ಲೇ ಈಗಾಗಲೇ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ರೀತಿ ಯುವ ಪಡೆಯನ್ನು ಕಟ್ಟೋದ್ರ ಮುಖಾಂತರವಾಗಿ ಬರ್ತಕ್ಕಂಥ ಒಂದು ದಿನಗಳಲ್ಲೂ ಕೂಡ ಇಲ್ಲ ಒಂದು ಕಡೆ ಮಂತ್ರಿಮಂಡಲದಲ್ಲಿ ಯುವಕರಿಗೆ ಆದ್ಯತೆಯನ್ನು ಕೊಟ್ಟದೇ ಆದಲ್ಲಿ ಬರ್ತಕ್ಕಂಥ 2028 ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಮತ್ತೊಂದು ಕಡೆ 2029 ಲೋಕಸಭಾ ಚುನಾವಣೆ ಕೂಡ ಗೆಲ್ಬಹುದು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮತ್ತೆ ರಾಜ್ಯ ನಾಯಕರ ಲೆಕ್ಕಾಚಾರವಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಅತ್ಯಂತ ಮಹತ್ವನ ಪಡ್ಕೊಂಡಿದೆ. ಹಿರಿಯರಿಗೆ ಸಾಕಷ್ಟು ಜನರಿಗೆ ಅವಕಾಶ ಮಾಡಿಕೊಡ್ಬೇಕು ನಿಟ್ಟಲ್ಲಿ ರಾಜ್ಯ ನಾಯಕರು ಏನು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು ನಿಟ್ಟಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈಗ ಅಗ್ಗಜಗ್ಗಾಟ ನಡೀತಿರುವಂಥದ್ದು. ಬಹುಶಃ 12 ರಿಂದ 16 ಜನ ಯುವ ಶಾಸಕರಿಗೆ ಈಗ ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗುವಂಥದ್ದು ಬಹುತೇಕವಾಗಿ ನಿಶ್ಚಳವಾಗಿರುವಂಥದ್ದು. ಮತ್ತೊಂದು ಕಡೆ ಆಡಳಿತ ಚುರುಕು ಜೊತೆಗೆ ಯುವಕರಿಗೆ ಆದ್ಯತೆಯನ್ನು ಕೊಡೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಕೂಡ ಯುವಕರನ್ನ ದೊಡ್ಡ ಮಟ್ಟದಲ್ಲಿ ಸೆಳೆಯಬಹುದು ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರವಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಹೈಕಮಾಂಡ್ ನಾಯಕರು ಯುವಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಡುವಂತ ಈಗ ಮನಸ್ಸನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಶರ್ಮಿತಾ. ಫೈನ್ ಕೃಷ್ಣ, ಮತ್ತೊಂದ್ ಕಡೆ ಈಗ ಮಹಿಳೆಯರಿಗೆ ಆದ್ಯತೆ ಕೊಡುವಂತ ನಿಟ್ಟಿನಲ್ಲಿ 2 ಸ್ಥಾನ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಜಾಸ್ತಿ ಸ್ಥಾನ ಆದ್ರೂ ಆಗ್ಬಹುದು. ಎಸ್ಪೆಷಲಿ ಇಷ್ಟ ದಿನ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದಂತ ನಯನಾ ಮೋಟಮ್ಮ ಇರ್ಬೋದು, ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಇವರಿಗೆಲ್ಲ ಸ್ಥಾನಮಾನ ಸಿಗಬಹುದು ಆಪ್ತ ವಲಯದಲ್ಲಿ ಮಹಿಳೆಯರ ಪೈಕಿ. ಮತ್ತೊಂದ್ ಕಡೆ ನಾವು ನೋಡೋದಾದ್ರೆ ಅಹಿಂದ ವರ್ಗ ಇಷ್ಟ ದಿನ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿತ್ತು, ಹಾಗಾಗಿ ಅವರಿಗೆ ಆದ್ಯತೆಯನ್ನ ಕೊಡ್ಲೇಬೇಕು. ಆ ಸ್ಟ್ರಾಟಜಿ ಹೆಂಗ್ ನಡೀತಾ ಇದೆ? ಶರ್ಮಿತಾ, ಈಗಾಗಲೇ ಅಹಿಂದ ಸಮುದಾಯ 3 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿದೆ ಅನ್ನುವಂಥದ್ದು. ಈಗ ಮತ್ತೊಂದು ಕಡೆ ಅಹಿಂದ ವರ್ಗದಿಂದಾನೇ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದು. ಹಾಗಾಗಿ ಈಗ ಸಿದ್ದರಾಮಯ್ಯವರು ಅಧಿಕಾರ ಹಸ್ತಾಂತರವನ್ನು ಮಾಡಿದ್ರು ಕೂಡ ಈ ಬರುವಂಥ 2 ವರ್ಷಗಳಲ್ಲಿ ತಮ್ಮದೇ ಆದಂಥ ಅಹಿಂದ ವರ್ಗದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಈಗ ಉದಾಹರಣೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಗಳಾಗಿದ್ದಾರೆ. ಈಗ DCMಗೋಸ್ಕರ ಪಟ್ಟಣ ಹಿಡಿದಿರುವಂಥದ್ದು. ಅದ್ರ ಜೊತೆಗೆ ಅಹಿಂದ ವರ್ಗದವರಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಒಂದ್ ವೇಳೆ ಏನಾದರೂ ಅಹಿಂದ ವರ್ಗಕ್ಕೆ ಏನಾದರೂ ಈ ಸಾರಿ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯವನ್ನ ಮಾಡದೇ ಆದಲ್ಲಿ ಬರ್ತಕ್ಕಂಥ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಪೆಟ್ಟನ್ನ ತಿನ್ನುವಂತ ಸಾಧ್ಯತೆ ಇದೆ. ಆ ಒಂದು ಲೆಕ್ಕಾಚಾರವನ್ನು ಕೂಡ ಹೈಕಮಾಂಡ್ ನಾಯಕರು ಈಗಾಗಲೇ ಪರಿಗಣಿಸಿರುವಂತದ್ದು. ಇದ್ರ ಜೊತೆಗೆ ಈಗಾಗಲೇ ಮಹಿಳಾ ಶಾಸಕರಿಗೂ ಕೂಡ ಆದ್ಯತೆಯನ್ನು ಕೊಡಬೇಕು ನಿಟ್ಟಲ್ಲಿ ಕೂಡ ಚರ್ಚೆ ಕೂಡ ನಡೀತಾ ಇದೆ. ಶಾಸಕಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಹಳಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಬಹುಶಃ ಅವರು ಬಹುತೇಕವಾಗಿ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಅಲ್ಲಿರುವಂತದ್ದು ಅಡ್ಗಾಲಿರುವಂತದ್ದು ಅಶೋಕ್ ಪಟ್ಟಣ ಆಗಿರ್ಬೋದು, ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಅವರು. ಯಾಕಂದ್ರೆ ಬೆಳಗಾವಿಯಲ್ಲೇ 3 ಮಂತ್ರಿ ಸ್ಥಾನವನ್ನ ಕೊಟ್ಟದೇ ಆದಲ್ಲಿ ಇಲ್ಲ ಒಂದ್ ಕಡೆ ಬೇರೆಗೂ ಕೂಡ ಅನ್ಯಾಯ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಬೆಳಗಾವಿ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಜೊತೆಗೆ ಒಂದೊಬ್ಬರಿಗೆ ಲಕ್ಷ್ಮಣ್ ಸವದಿ ಅಥವಾ ಅಶೋಕ್ ಪಟ್ಟಣ ಅವರಿಗೆ ಕೊಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಏನಾದರೂ ಇವರಿಬ್ಬರಿಗೂ ಕೊಟ್ಟಿಲ್ಲ ಅಂತಂದ್ರೆ ಶಾಸಕಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಂತ್ರಿಮಂಡಲದಲ್ಲಿ ಅವಕಾಶ ನೀಡುವಂತ ಸಾಧ್ಯತೆ ಇರುವಂತದ್ದು. ಮತ್ತೊಂದು ಕಡೆ ನಯನಾ ಮೋಟಮ್ಮ ಅವರು ಈಗ ತಾನೇ ಹೊಸದಾಗಿ ಗೆದ್ದಿದ್ದಾರೆ. ಬಹುಶಃ ಅವರು ಮಂತ್ರಿಮಂಡಲಕ್ಕೆ ಆಸೆ ಇದ್ರೂ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ಈ ಹಿಂದೆ ಸ್ಪಷ್ಟಪಡಿಸಿದ್ದಾರೆ, ಹೊಸದಾಗಿ ಗೆದ್ದಂತ ಶಾಸಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಡುವಂತಿಲ್ಲ ಹೈಕಮಾಂಡ್ ನಾಯಕರು ಮನಸ್ಸನ್ನ ಮಾಡೋದಿಲ್ಲ ಅಂತದ್ದು. ಹಾಗಾಗಿ ಹೊಸದಾಗಿ ಗೆದ್ದಂತ ಶಾಸಕರಿಗೆ ಬಹುತೇಕವಾಗಿ ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗೋದು ಡೌಟು. ಆದ್ರೆ KH ಮುನಿಯಪ್ಪ ಅವರ ಪುತ್ರಿ ಏನಿದ್ದಾರೆ ಅವರು ಶಾಸಕಿ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತವ್ರು ಅಂದ್ರೆ 2-3 ಬಾರಿ ಗೆದ್ದಂತ ಮಹಿಳಾ ಶಾಸಕರಿಗೆ ಎಲ್ಲ ಒಂದ್ ಕಡೆ ಈ ಬಾರಿಯ ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಮತ್ತೊಂದ್ ಕಡೆ ಆರತಿ ಕೃಷ್ಣ ಏನಿದ್ದಾರೆ ಅವರು ಕೂಡ MLC ಕೂಡ ಆಗಿದ್ದಾರೆ. ಈಗಾಗಲೇ ಅವರು ಕೂಡ ಮೊದಲ ಸಾಲಿನಲ್ಲಿರುವಂತದ್ದು, ಅವರು ಮಂತ್ರಿ ಆಗ್ತಾರೆ ಅಂತ ಕೂಡ ಚರ್ಚೆ ನಡೀತಾ ಇದೆ. ಹಾಗಾಗಿ ಪರಿಷತ್ನಲ್ಲೂ ಕೂಡ ಮಹಿಳಾ ಪರಿಷತ್ ಸದಸ್ಯರಿಗೂ ಕೂಡ ಇಲ್ಲ ಒಂದ್ ಕಡೆ ಈ ಬಾರಿಯ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಡುವಂತ ಕೂಡ ಹೈಕಮಾಂಡ್ ನಾಯಕರು ಚಿಂತನೆಯನ್ನ ಮಾಡಿರುವಂತದ್ದು. ಹಾಗಾಗಿ ಎಲ್ಲವನ್ನು ಕೂಡ ಅಳೆದು ತೂಗಿ ಅಂತಿಮವಾಗಿ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಬಹುಶಃ ಇವತ್ತು ಅಥವಾ ನಾಳೆ ಒಳಗಡೆ ಪಟ್ಟಿ ಆದಂತ ಸಂದರ್ಭದಲ್ಲಿ ಬಹುತೇಕವಾಗಿ ಮಹಿಳಾ ಶಾಸಕರಾಗಿರ್ಬೋದು ಮತ್ತು ಕಡೆ ಯುವ ಶಾಸಕರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶವನ್ನು ಮಾಡಿಕೊಡುವಂತ ಸಾಧ್ಯತೆ ಇರುವಂತದ್ದು. ಶರ್ಮಿತಾ. ಫೈನ್, ಪ್ಲೀಸ್ ಬಿ ಆನ್ಲೈನ್ ಕೃಷ್ಣ. ಮತ್ತಷ್ಟು